ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮೇಶ್ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಇದಕ್ಕದ ಬೇಳೆ ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಮಸಾಲೆಗೆ ಒಂದು ಟೊಮೆಟೊ, ಒಂದು ಬೆಳ್ಳುಳ್ಳಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದಿಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕಡಲೆಪಪ್ಪು, ಗಸಗಸೆ ಮತ್ತು ಒಂದು ಸ್ವಲ್ಪ ಚಕ್ಕೆ, 3 ಮೆಣಸು, ಒಂದು ಲವಂಗ, ಇವಿಷ್ಟನ್ನು ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ಈ ಸಾಂಬಾರು ಏನಿದೆ ನೋಡಿ, ಸಾಂಬಾರು ಈ ಸೀಸನಲ್ಲಿ ಮಾತ್ರನೇ ಅವರೆಬೇಳೆ ಅನ್ನೋದು ಅವರೆಕಾಯಿ ಅನ್ನೋದು ಸಿಗೋದು. ಇದನ್ನು ನಾವು ಚಿಕನಲ್ಲಾಗಲಿ ಮಟನಲ್ಲಾಗಲಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಈ ಸೀಸನ್ ಬಿಟ್ಟರೆ ಮತ್ತೆ ಈ ಕಾಳು ಸಿಗೋದಿಲ್ಲ ನಿಮಗೆ. ಏನಿದೆ ಈ ಸೀಸನಲ್ಲೇ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ನೋಡಿ, ಮಸಾಲೆ ರೆಡಿಯಾಗಿದೆ. ಈಗ ಇದನ್ನು ಮಾಡ್ಕೊಳ್ಳೋ ರೀತಿ ಹೇಗಂತ ನೋಡೋಣ. ಫಸ್ಟ್ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಡಬೇಕು. ಕುಕ್ಕರಲ್ಲಿ ಎಣ್ಣೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಈ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಚಿಕನ್, ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ಗೆ ನಾನು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಕಟ್ ಮಾಡ್ಕೋಬೇಕು. ನಾನು ಪುದೀನ ಮಸಾಲೆ ರುಬ್ಬಕ್ಕೆ ಹಾಕಿಲ್ಲ. ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಪುದೀನ ರುಬ್ಬೋದು, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಚಿಕನ್ಗೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು, ಪುದೀನ. ಇದು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಪುದೀನ ಈ ಚಿಕನಲ್ಲಿ ಚೆನ್ನಾಗಿ ಬೆಂದು ಅದು ಸಾರಾಂಶ ಬಿಟ್ಕೊಳ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಪುದೀನ ಫ್ಲೇವರು. ಅದಕ್ಕೋಸ್ಕರ ಪುದೀನ ನಾನು ಚಿಕನ್ ಬೇಯೋವಾಗಲೇ ಹಾಕ್ಕೊತೀನಿ. ಚಿಕನಲ್ಲಿ ಏನಿದೆ ನೀರಿನಂಶ ಅದೆಲ್ಲ ಬಿಟ್ಕೊಂಡು ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಡೋವರೆಗೂ ನಾವು ಒಂದು 5 ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಲಿಡ್ ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, 5 ನಿಮಿಷ ಆದಮೇಲೆ ಚಿಕನಲ್ಲಿರುವ ನೀರೆಲ್ಲ ಹೀರ್ಕೊಂಡು ನೋಡಿ ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ಟಿದೆ. ಒಂದ್ಸಲ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಈ ಟೈಮಲ್ಲಿ ನಾವು ಏನು ಬೇಳೆ ಇಟ್ಟಿದ್ದೀವಲ್ಲ, ಇದಕ್ಕಿನ ಬೇಳೆ, ಆ ಬೇಳೆನ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದ್ಸಲ ಮಿಕ್ಸ್ ಮಾಡಬೇಕು. ಬೇಳೆ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಮೇಲೆ ಮೀಡಿಯಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚಿಕನ್ ಒಂದು ಅರ್ಧ ಭಾಗ, ಈ ಬೇಳೆ ಏನಿದೆ ಈ ಬೇಳೆ 1/4 ಭಾಗ ಬೇಯಬೇಕು. ಈಗ ನೀರು ಹಾಕ್ಕೊಂಡಿದ್ದೀವಿ. ನೀರು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಕೊಟ್ಟು ಮತ್ತು ಲಿಡ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ, ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಕುದಿಸ್ಬೇಕು. ನಾವು ಇದನ್ನು ಆದಮೇಲೆ ನೋಡಿ, ಈಗ ಕುದೀತಾ ಇದೆ. ಕುದಿ ಬಂದಮೇಲೆ ಈಗ ನಾವೇನು ಆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮಸಾಲೆನ ಈ ಕುದೀತಿರುವಂಥ ಚಿಕನಲ್ಲಿ ಹಾಕಬೇಕು. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಈ ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಆ ಮಸಾಲೆ ನೀರು ಬೆರೆಸಿ ಇನ್ನೊಂದು ಸಲ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಅದರೊಳಗಡೆ. ಈಗ ಮೆಣಸಿನ ಪುಡಿ ಹಾಕ್ಕೋಬೇಕು. ಮೆಣಸಿನ ಪುಡಿ ಜಾಸ್ತಿ ತಿನ್ನೋರಾದರೆ, ಖಾರ ತಿನ್ನೋರಾದರೆ 1.5 ಸ್ಪೂನ್ ಹಾಕ್ಕೊಂಡ್ರೆ ಓಕೆ. ಇಲ್ಲ ನಮ್ಮ ಖಾರ ಬೇಡ, ನಮ್ಮ ಮೀಡಿಯಮಾಗಿ ತಿನ್ನೋದು ಅಂದರೆ 1 ಸ್ಪೂನ್ ಸಾಕು. ಧನಿಯಾ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಈ ಮಸಾಲೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಕೊಡಬೇಕು. ಒಂದ್ಸಲ ಮಿಕ್ಸ್ ಕೊಟ್ಮೇಲೆ ಮತ್ತು ಇದಕ್ಕೆ ನಾವು ಮೊದಲು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ. ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾವು ಸಾಂಬಾರಿಗೆ ಯಾವ ರೀತಿ ಹದ ಬೇಕು ಆ ಥರ ನೀರು ಹಾಕ್ಕೋಬೇಕಾಗುತ್ತೆ. ಕೆಲವ್ರಿಗೆ ತುಂಬ ಗಟ್ಟಿ ಇದೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗಿಲ್ಲ ನಮಗೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ಈ ಥರ ಇರ್ತಾರೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ಈಗ ಒಂದ್ಸಲ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸಾಂಬಾರನ್ನ ಕುದಿಸ್ಕೊಳ್ಳೋಣ. ನಾವು 15 ನಿಮಿಷ ನಾವು ಕುದಿಸ್ಕೊತೀವಲ್ಲ, ಇದು ಕಾಳು ಮತ್ತು ಚಿಕನ್ನು 2 ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೋಡಿ, ಈಗ ಕರೆಕ್ಟಾಗಿ 15 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸೋದ್ರಿಂದ ಸಾರಿನಾದ ಪರ್ಫೆಕ್ಟಾಗಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ. ಈ ಸಾಂಬಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಅಡುಗೆ ವಿಡಿಯೋ ಫಸ್ಟ್ ಹಾಕಿದ್ರೂ ನಿಮಗೆ ಬರುತ್ತೆ ಫಸ್ಟು. ಥ್ಯಾಂಕ್ ಯು.